ಉಗ್ರರ ಅಡಗುತಾಣಗಳ ಮೇಲೆ ಸೇನಾ ಕಾರ್ಯಾಚರಣೆ ಈಗಾಗಲೇ ನಡೆದಿದೆ. ಅದರಲ್ಲೂ ಉಗ್ರ ಅಹ್ಸಾನ್ ಉಲ್ ಹಕ್ ಶೇಖ್, ಅವನೊಬ್ಬ ಟೆರರ್ ಅಹ್ಸಾನ್ ಉಲ್ ಹಕ್ ಶೇಖ್ ಅಂತ, ಅವನ ಮನೆಯನ್ನು ಕೂಡ ಉಡೀಸ್ ಮಾಡಲಾಗಿದೆ. 2018ರಲ್ಲಿ ಪಾಕಿಸ್ತಾನದಲ್ಲಿ ಈತ ತರಬೇತಿಯನ್ನು ಪಡ್ಕೊಂಡು ಬಂದಿದ್ದ ಅಹ್ಸಾನು ಇತ್ತೀಚೆಗೆ ಕಾಶ್ಮೀರದ ಕಣಿವೆಗೆ ಮತ್ತೆ ಪ್ರವೇಶಿಸಿದ್ದ. ಇದೊಂದು ಮಾಹಿತಿ ಇತ್ತು ಆಲ್ರೆಡಿ. ಆದರೂ ಕೂಡ ಆತ ಈ ಅಟ್ಯಾಕ್ನಲ್ಲಿ ಏನಾದರೂ ಆತನ ಪಾತ್ರ ಇದೆಯಾ ಏನು ಎತ್ತ ಅಂತಕ್ಕಂಥದ್ದು ಕೂಡ ಶೋಪಿಯಾನ್ನ ಜೋಡಿಪೋರಾ ಪ್ರದೇಶದಲ್ಲಿ ಉಗ್ರನ ಮನೆ ಇರತಕ್ಕಂಥದ್ದು. ಈಗ ಆತನ ಮನೆಯನ್ನು ಉಡೀಸ್ ಮಾಡಿದ್ದಾರೆ ಸೇನೆ. ನಿಮಗೆ ಈ ಥರ ಕೂಂಬಿಂಗ್ ಮಾಡ್ಕೊಂಡು ಬಂದಾಗಲೇ ಎಲ್ಲೋ ಒಂದು ಕಡೆ ಎದುರಾಬದ್ರ ಆಗ್ಬಿಡ್ತಾರೋ ಆಗತ್ತೆ. ಅದಕ್ಕೇನೋ ಮೊನ್ನೆ ಮೋದಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದು ಡೆಡ್ಲೈನ್ ಅಂತ ಕೊಟ್ಟಿದ್ದಾರಂತೆ ಮೋದಿಯವರು. 13 ದಿನನೋ 14 ದಿನನೋ ಏನೋ ಡೆಡ್ಲೈನ್ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಈ ಕೂಂಬಿಂಗನ್ನು ಮುಗಿಸ್ಬೇಕು, ನೇರವಾಗಿ ಭಾಗಿಯಾದವರ ರುಂಡವನ್ನು ಚಂಡಾಡಬೇಕು ಅಂತೆಲ್ಲ ಏನೋ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಅನ್ನುವಂತಹ ಮಾಹಿತಿ ಇದೆ. ಬಟ್ ಸೇನೆಯವರು ಕೆಲವೊಂದು ವಿಚಾರಗಳನ್ನು ಗೌಪ್ಯವಾಗಿ ಇಡ್ತಾರೆ. ಅದೆಲ್ಲ ಆಪರೇಷನ್ ಕಂಪ್ಲೀಟ್ ಆದಮೇಲೆ ಅದನ್ನು ತಿಳಿಸ್ತಾರೆ ಏನು ಎತ್ತ ಅಂತ. ಸದ್ಯಕ್ಕಂತೂ ಇವಾಗ ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಎಲ್ಲಿ ಅಟ್ಯಾಕ್ ಆಗಿತ್ತಲ್ಲ ಮೊದಲು, ಆ ಪುಲ್ವಾಮಾದ ಮುರ್ವಾನ ಬಳಿ ಈ ಸರ್ಚಿಂಗ್ ಇವಾಗ ಸದ್ಯಕ್ಕೆ ನಡೀತಾ ಇದೆ ಅಂತ